ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋಗೆ ಒಂದು ಲೈಕ್ ಆದರೂ ಮಾಡಿ. ಸೊ ನೀವೊಂದು ಲೈಕ್ ಮಾಡೋದ್ರಿಂದ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು SLC ಬೋರ್ಡ್ ಎಕ್ಸಾಮ್ ಅಂದರೆ ಒಂದು ಫೈನಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದು ಹಲವಾರು ಸ್ಟೂಡೆಂಟ್ಸ್ ಒಂದು ಸಿಮಿಲರ್ ಆಗಿರೋ ಕ್ವಶನ್ಸ್ನ ಕೇಳಿದರು. ಸೊ ಅದಕ್ಕೆಲ್ಲ ಆನ್ಸರ್ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ನೋಡಿ, ಏನು ಕ್ವಶನ್ ಅಂದರೆ ಒಂದು ಗ್ರೇಸ್ ಮಾರ್ಕ್ಸ್ ಇರುತ್ತಾ, ಎಕ್ಸಾಮ್ ಸಿಕ್ಕಿರುತ್ತಾ, ಪರೀಕ್ಷೆಯಲ್ಲಿ ಕಾಪಿ ನಡೆಯುತ್ತಾ, ಎರಡನ್ನು ಪಾಸ್ ಮಾಡ್ತಾರಾ, ಕ್ವಶನ್ ಪೇಪರ್ ಸುಲಭ ಇರುತ್ತಾ ಅಂತ ಈ ಥರ ಹಲವಾರು ಕ್ವಶನ್ಗಳು ಕೇಳಿದ್ರು. ನಾನೊಂದು 5 ಕ್ವಶನ್ಸ್ನ ಇಲ್ಲಿ ತೊಗೊಂಡಿದ್ದೀನಿ. ಸೊ ಇದರಲ್ಲೆಲ್ಲನೂ ಕವರ್ ಮಾಡ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ನೋಡೋ ಮುನ್ನೇ ದಯವಿಟ್ಟು ಒಂದು ಲೈಕ್ ಆದರೂ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಯಾಕಂದರೆ ಪ್ರಿಪ್ರೇಟರಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ಸು ಕೊಡ್ತಾ ಹೋಗ್ತಾ ಇದ್ದೀನಿ. ಅದಕ್ಕಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಸ್ಟೂಡೆಂಟ್ಸ್ನ ಒಂದು ಮೊದಲನೇ ಕ್ವಶನ್ ಏನಾಗಿತ್ತು ಅಂದರೆ ಒಂದು ಗ್ರೇಸ್ ಮಾರ್ಕ್ಸ್ ಇರುತ್ತಾ ಅಂತ ಕೇಳಿದ್ರಿ. ಸೊ ಇದಕ್ಕೆ ಆನ್ಸರ್ ಹೇಳೋದಾದರೆ ನಿಮಗೆಲ್ಲ ಗೊತ್ತಿರೋಂಗೆ ದ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಆಸ್ ಡಿಸ್ಕಂಟಿನ್ಯೂಡ್ ಗ್ರೇಸ್ ಮಾರ್ಕ್ಸ್ ಫಾರ್ ದ ಕ್ಲಾಸ್ 10 ಎಕ್ಸಾಮ್ಸ್. ಸೊ ಈ ವರ್ಷದಿಂದ ಈ ಒಂದು KECB ಬೋರ್ಡ್ ಅವರು ಏನು ಮಾಡಿದ್ದಾರೆ ಅಂದರೆ ಒಂದು ಗ್ರೇಸ್ ಮಾರ್ಕ್ಸ್ನ ಕೊಡೋದನ್ನ ಡಿಸ್ಕಂಟಿನ್ಯೂ ಮಾಡ್ತೀವಿ ಅಂತ ಒಂದು ಮಾಹಿತಿನ ಮುಂಚೆನೇ ಒಂದು 4-5 ತಿಂಗಳು ಮುಂಚೆನೇ ನೀಡಿದರು. ಸೊ ಅದೇ ರೀತಿ ಹೇಳಿದರೆ ಇಲ್ಲಿ ಒಂದು ಖಂಡಿತವಾಗ್ಲೂ ಗ್ರೇಸ್ ಮಾರ್ಕ್ಸ್ ಇರಲ್ಲ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹಲವಾರು ಸ್ಟೂಡೆಂಟ್ಸ್ ಒಂದು ಕ್ವಶನ್ ಕೇಳಿದ್ರು ಗ್ರೇಸ್ ಮಾರ್ಕ್ಸ್ ಬಗ್ಗೆ. ಸೊ ಅವರು ಒಂದು 4-5 ತಿಂಗಳು ಮುಂಚೆನೇ ಹೇಳಿದರು, ಈ ವರ್ಷದಿಂದ ನಾವು ಗ್ರೇಸ್ ಮಾರ್ಕ್ಸ್ನ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಸೊ ನೋಡೋಣ, ಇನ್ನೂ ಏನಾದರೂ ಎಕ್ಸಾಮ್ ಹತ್ರ ಬರ್ತಿದ್ದಂಗೆ ಏನಾದರೂ ಮಾಹಿತಿ ಕೊಟ್ಟರೆ ಇದ್ರ ರಿಲೇಟೆಡು ನಾನು ಅದನ್ನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ನೋಡಿ, ಇನ್ನು ರೆಸ್ಪಾಂಡಿಂಗ್ ಟು ಕ್ರಿಟಿಸಮ್ ಆ್ಯಂಡ್ ಕನ್ಸರ್ನ್ಸ್ ಓವರ್ ಎಜುಕೇಷನಲ್ ಕ್ವಾಲಿಟಿ. ಈ ಒಂದು ಗ್ರೇಸ್ ಮಾರ್ಕ್ಸ್ ಏನಂದರೆ ಈ ಒಂದು ಕ್ರಿಟಿಸಮ್ ಮತ್ತು ಕನ್ಸರ್ನ್ ತೋರಿಸೋ ಥರ ಆಗಿದೆ. ಈ ಒಂದು ಗ್ರೇಸ್ ಮಾರ್ಕ್ಸ್ ಕೊಡೋದ್ರಿಂದ ಎಜುಕೇಷನ್ನ ಒಂದು ಕ್ವಾಲಿಟಿ ಅಂದರೆ ಈ ಒಂದು ಎಜುಕೇಷನ್ ಏನಂದರೆ ಒಂದು ಕ್ವಾಲಿಟಿ ಎಂಬುದು ಕಡಿಮೆ ಆಗ್ತಾ ಇದೆ ಇದರಿಂದ ಒಂದು ಎಜುಕೇಷನ್. ಸೊ ಅದಕ್ಕಾಗಿ ದ ಡಿಸಿಷನ್ ಫಾಲೋಸ್ ಆ್ಯನ್ ಇನ್ಕ್ರೀಸ್ ಇನ್ ಗ್ರೇಸ್ ಮಾರ್ಕ್ಸ್ ಫ್ರಮ್ 10 to 20 ವಿಚ್ ಇನ್ಫ್ಲೇಟೆಡ್ ಪಾಸ್ ರೇಟ್ಸ್. ಸೊ ಇದರಿಂದ ಪ್ರಾಬ್ಲಮ್ ಆಗಿರೋದಕ್ಕೋಸ್ಕರ ಇಲ್ಲಿ ಒಂದು KECB ಬೋರ್ಡ್ ಅವ್ರು ಏನು ಮಾಡಿದ್ರೆ ಈ ವರ್ಷದಿಂದ ನಾವು ಇದನ್ನು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಮತ್ತು ನೆಕ್ಸ್ಟ್ ಕ್ವಶನ್ ಏನಂದರೆ ಸೊ ಎಕ್ಸಾಮ್ ಸ್ಟ್ರಿಕ್ ಇರುತ್ತಾ ಅಂತ ಕೇಳಿದ್ರು. ಎಕ್ಸಾಮ್ ಸ್ಟ್ರಿಕ್ ಇರುತ್ತಾ ಅಂತ ಕೇಳಿದ್ರೆ ನೋಡಿ, ಮಾಮೂಲಿ ಪ್ರತಿ ವರ್ಷ ಯಾವ ರೀತಿ ನಡೆಯುತ್ತೋ ಎಕ್ಸಾಮ್ ಅದೇ ರೀತಿ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ವಿದ್ಯಾರ್ಥಿಗಳ ಒಂದು ದೃಷ್ಟಿಕೋನನ ಗಮನದಲ್ಲಿಟ್ಕೊಂಡು ಅವರೊಂದು ಇವೇನು ಒಂದು ಕ್ವಶನ್ ಪೇಪರ್ ತಯಾರಿಸೋರು ಆ ಒಂದು ವಿದ್ಯಾರ್ಥಿಗಳ ದೃಷ್ಟಿಕೋನ ಗಮನದಲ್ಲಿಟ್ಕೊಂಡೇ ತಯಾರಿಸ್ತಾರೆ. ಸೊ ಯಾವ ರೀತಿ ಈ ಒಂದು ಕಠಿಣಾಗಿ ಎಷ್ಟು ಕೊಡಬೇಕು, ಸುಲಭವಾಗಿ ಎಷ್ಟು ಕೊಡಬೇಕು, ಇವೆಲ್ಲ ಒಂದು ಪಾಯಿಂಟ್ಸ್ನವರು ಗಮನದಲ್ಲಿಟ್ಕೊಂಡೆ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಯಾವುದೇ ವರಿ ಬೇಡ. ಸೊ ಇನ್ನೊಂದು ಏನಂದರೆ ಈ ಒಂದು ಹೋದ ವರ್ಷದಿಂದ ಒಂದು 3 ಎಕ್ಸಾಮ್ಸ್ ನಡೀತಾ ಇದೆ. ಒಂದು ಇಯರ್ಲಿ 3 ಎಕ್ಸಾಮ್ಸ್ ಇದೆ. ಸೊ ಒಂದನೇದಾಗಲಿ 2ನೇದು ಬರಿಬೋದು, 2ನೇದಾಗಲಿ 3ನೇದು ಬರಿಬೋದು. ಸೊ ಈ ಥರ ಒಂದು ರೂಲ್ಸು ಬಂದಿದೆ ನಿಮಗೆ ಗೊತ್ತಿರೋಂಗೆ PUC ಮತ್ತು ಈ ಒಂದು SLC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಸೊ ನಿಮ್ಗೆ ಯಾವುದೇ ಒಂದು ವರಿ ಬೇಡ. ಅವರು ವಿದ್ಯಾರ್ಥಿಗಳ ದೃಷ್ಟಿಕೋನ ಗಮನದಲ್ಲಿಟ್ಕೊಂಡೇ ಮಾಡ್ತಾರೆ. ಮತ್ತು ಪರೀಕ್ಷೆಯಲ್ಲಿ ಕಾಪಿ ನಡೆಯುತ್ತಾ ಅಂತ ಕೇಳ್ತಾ ಇದ್ರಿ. ಸೊ ಇವೆಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಒಂದು SLC ಒಂದು ಎಕ್ಸಾಮಲ್ಲಿ ನಡೆಯಲ್ಲ ಇವೆಲ್ಲ. ಸೊ ಇದ್ರ ಬಗ್ಗೆ ಯಾವುದೇ ಇದು ಬೇಡ ನಿಮಗೆ. ಸೊ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೊಬೇಡಿ. ಈ ಕಾಪಿ ಇದೆಲ್ಲ ನಡೆಯಲ್ಲ ಎಕ್ಸಾಮಲ್ಲಿ. ಸೊ ಅದೇ ರೀತಿ ಮತ್ತು ಎಲ್ಲರೂ ಪಾಸ್ ಮಾಡ್ತಾರಾ? ಸೊ ನೋಡಿ, ಇಲ್ಲಿ ಎಲ್ಲರೂ ಪಾಸ್ ಮಾಡಬೇಕಂದ್ರೆ ನೀವು ಏನಾದರೂ ಒಂದು ಬರೆದಿರಲೇಬೇಕು. ಸೊ ನೀವೊಂದು ಪಾಸ್ ಮಾಡಬೇಕಂದ್ರೆ ಏನಾದರೂ ಒಂದು ಬರೆದಿದ್ರೆ ನಿಮ್ಮನ್ನ ಡೆಫಿನೆಟ್ಲಿ ಪಾಸ್ ಮಾಡ್ತಾರೆ. ಇಲ್ಲ ಏನೂ ಬರೀಲಿಲ್ಲ, ನೀವು ಪಾಸಿಂಗ್ ಮಾರ್ಕ್ಸು ಜಸ್ಟ್ ನಿಮಗೆ 80 ಮಾರ್ಕ್ಸ್ಗೆ 28 ಇದ್ದರೆ ನೀವು ಅದರಲ್ಲೂ ನೀವು ಒಂದು ಕಮ್ಮಿ ಮಾಡಿ 20, 18, 15 ಈ ಥರ ತೆಗೆದರೆ ಡೆಫಿನೆಟ್ಲಿ ಅವರು ಯಾವುದೇ ಕಾರಣಕ್ಕೂ ಪಾಸ್ ಮಾಡಲ್ಲ. ಇಲ್ಲೇನೆಂದರೆ ನೀವು ಒಂದು 28ಗೆ ಒಂದು 25, ಒಂದು 30 ಮಾರ್ಕ್ಸ್ಗೆ ನೀವು ಟ್ರೈ ಮಾಡಿರಬೇಕು. ಅಟ್ಲೀಸ್ಟ್ ಸ್ಟ್ರಾಂಗ್ ಆದರೂ ಪರವಾಗಿಲ್ಲ ಟ್ರೈ ಮಾಡಿರಬೇಕು. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಅವರು ಅಟ್ಲೀಸ್ಟ್ ಮಾರ್ಕ್ಸ್ ಆದರೂ ಕೊಡ್ತಾರೆ. ಸ್ಟೂಡೆಂಟ್ಸು ಒಂದು ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ಈ ಥರ. ಅದಕ್ಕಾಗಿ ಸೊ ಸುಮ್ಮನೆ ಯಾವುದೇ ಕಾರಣಕ್ಕೂ ಪಾಸ್ ಮಾಡಲ್ಲ. ಸೊ ನೀವು ಚೆನ್ನಾಗಿ ಬರೀಬೇಕು. ಒಂದು ವೇಳೆ ಯಾವುದೇ ವರಿ ಬೇಡ. ಮತ್ತು ಫಸ್ಟ್ ಎಕ್ಸಾಮಲ್ಲಿ ಚೆನ್ನಾಗಿ ಬಂದಿಲ್ಲ ರಿಸಲ್ಟು ಮತ್ತು ಯಾವುದೋ ಪೇಪರ್ ಇತ್ತು ಅಂದರೆ ವರಿ ಬೇಡ. ಸೆಕೆಂಡ್ ಎಕ್ಸಾಮ್ ನಡೆಯುತ್ತೆ ವಿತಿನ್ ಎ ಮಂತ್ ಒಳಗಡೆ. ಮತ್ತು ನಿಮ್ಮೊಂದು ಹಾಲ್ ಟಿಕೆಟು, ಕ್ವಶನ್ ಪೇಪರ್ ಎಲ್ಲ ಬಿಡ್ತಾ ಹೋಗ್ತಾರೆ. ಮತ್ತು ನೀವು ನೆಕ್ಸ್ಟ್ 2ನೇ ಎಕ್ಸಾಮ್ಗೆ ನೀವು ಅಟೆಂಡ್ ಆಗ್ಬೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ಯಾವುದೇ ಚಿಂತೆ ಬೇಡ. ಮತ್ತು ಕ್ವಶನ್ ಪೇಪರ್ ಸುಲಭ ಇರುತ್ತಾ? ಮಾಮೂಲಿ ಇದಕ್ಕೂ ಹೇಳೋಗಿದ್ದಾರೆ ಆನ್ಸರು ಸಿಮಿಲರ್ ಆಗಿ ಮಾಮೂಲಿ ಪ್ರತಿ ವರ್ಷ ಯಾವ ರೀತಿಯ ಒಂದು ಕ್ವಶನ್ ಪೇಪರ್ ಇರುತ್ತೆ ಅದೇ ರೀತಿಯೇ ಈ ಒಂದು ಕ್ವಶನ್ ಪೇಪರ್ ಕೂಡ ಇರುತ್ತೆ. ಸೊ ಇದು ಏನಂದರೆ ಇವಾಗ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟವ್ರೆ 5 ಕ್ವಶನ್ ಪೇಪರ್ಸು. ಸೊ ಎಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಅದನ್ನು. ಸೊ ಪ್ರಿಪ್ರೇಟ್ರಿ ಇನ್ನೇನು ಈ ಡಿಸೆಂಬರ್ 15 ಮೇಲೆ ನಿಮ್ಮ ಒಂದು ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಾ ಹೋಗುತ್ತೆ.
ಸೊ ಆ ಒಂದು ಪ್ರಿಪ್ರೇಟ್ರಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೀನಿ. ಆಲ್ರೆಡಿ ಕನ್ನಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ಸೈನ್ಸ್ ರಿಲೇಟೆಡ್ ಒಂದು ವೀಡಿಯೋ ಬರುತ್ತೆ. ಸೊ ಫುಲ್ಲು ಪ್ರಿಪ್ರೇಟ್ರಿಗೆ ಎಲ್ಲ ಕವರ್ ಮಾಡ್ತೀನಿ. ಅದರಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ, ಮತ್ತು ಏನು ಡೌಟ್ಸ್ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ, ಒಂದು ವೀಡಿಯೋಗೆ ಲೈಕ್ ಕೊಟ್ಕೊಂಡು ಮತ್ತು ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾಕಂದರೆ SLC ಎಕ್ಸಾಮಿಗೆ ಸಂಬಂಧಪಟ್ಟಂಥ ಮೋಸ್ಟ್ ಒಂದು ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ತುಂಬ ಅಂದರೆ ತುಂಬ ಜನ ಸ್ಟೂಡೆಂಟ್ಸು ಪಾಸ್ ಆಗಿದ್ದೀರಿ. ನಮ್ಮ ಒಂದು ಚಾನಲ್ನ ನೋಡ್ತಾನೆ. ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ. ಸೊ ಈ ವರ್ಷ ಕೂಡ ಒಂದು ಫೈನಲ್ ಎಕ್ಸಾಮ್ಗೆ ನಾವು ರೆಡಿ ಆಗ್ತಾಯಿದ್ದೀವಿ. ಸೊ ಎಲ್ಲ ಪ್ರಿಪ್ರೇಟ್ರಿ, ಈ ಒಂದು FA4 ಪ್ರಿಪ್ರೇಟ್ರಿ, ಅದೇ ರೀತಿ ಬೋರ್ಡ್ ಎಕ್ಸಾಮ್ ಎಲ್ಲ ನಾವು ಇವಾಗಿಂದನೇ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಇನ್ನೇನು ವೀಡಿಯೋಗಳು ಬರ್ತಾ ಹೋಗುತ್ತೆ ಇವಾಗಿಂದ. ಸೊ ಅದಕ್ಕಾಗಿ ಹೇಳ್ತಾ ಇರೋದು ನಿಮಗೆ, ದಯವಿಟ್ಟು ಅದೇ ರೀತಿ ಸ್ಕಾಲರ್ಶಿಪ್ ರಿಲೇಟೆಡ್ ಯಾವುದೇ ವೀಡಿಯೋಸ್ ಇದ್ದರೂ ನಾವು ಬಿಡ್ತಾ ಹೋಗ್ತೀವಿ. ಸೊ ಅದಕ್ಕಾಗಿ ಅದನ್ನು ನೋಡಿಕೊಂಡು ಸ್ಕಾಲರ್ಶಿಪ್ಗೂ ಅಪ್ಲೈ ಮಾಡಿ. ಏನೋ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.